ನಮಸ್ಕಾರ, ವೆಲ್ಕಮ್ ಟು ಸೋನು ಸ್ಪೆಷಲ್. ನಾನು ಇವತ್ತು ಇನ್ನೊಂದು ಪ್ರಾಡಕ್ಟ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ ಜ್ಯೂಸರ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆಲ್ರೆಡಿ ನೀವೆಲ್ಲರೂ ನೋಡೇ ಇರ್ತೀರಾ. ಇವತ್ತಿದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾವು ಎಲ್ಲೇ ತೊಗೊಂಡ್ರು ಪ್ರಾಡಕ್ಟ್ನ, ಅಂದರೆ ಯಾವುದೇ ಸಿಟಿಗಳಲ್ಲಾಗಿರ್ಬೋದು, ಸ್ಟೋರ್ಗಳಲ್ಲಾಗಿರ್ಬೋದು, ನಾವು ಎಲ್ಲೇ ತೊಗೊಂಡ್ರು ಅದ್ರ ಮೇಲೆ MRP ರೇಟ್ ಏನಿರುತ್ತೆ ಆ ಬೆಲೆಗೆ ನಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗಾಗಿ ಶಾಪ್ಜಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲೇ ಎಲ್ಲ ಪ್ರಾಡಕ್ಟ್ನೂ ಕಡಿಮೆ ಬೆಲೆಗೆ ಸಿಗೋ ಥರ ಮಾಡ್ತಾ ಇದ್ದಾರೆ. ನೀವು ಅಲ್ಲಿಂದ ಕಡಿಮೆ ಬೆಲೆಗೆ ಯಾವುದೇ ಪ್ರಾಡಕ್ಟ್ ಬೇಕಾದರೂ ಪಡ್ಕೋಬೋದು. ಅದೊಂದು ತುಂಬ ಚೆನ್ನಾಗಿದೆ ಆಫರು. ನೀವು ಅವ್ರದ್ದು ಎಲ್ಲ ಪ್ರಾಡಕ್ಟನ್ನು ಆನ್ಲೈನ್ ಮೂಲಕನೇ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮಗೆ 50%ವರೆಗೂ ಆಫರ್ ಸಿಗುತ್ತೆ. ಅದರಿಂದ ಈ ಥರ ನಿಮಗೆ ಆಫರ್ ಸಿಗೋದ್ರಿಂದ ನೀವು ಹಣ ಕೂಡ ಉಳಿತಾಯ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಜನರು ಆನ್ಲೈನ್ ವ್ಯಾಪಾರನ ನಂಬೋದಿಲ್ಲ. ಆದ್ದರಿಂದ ಶಾಪ್ಜಿ ಅವರು ಎಲ್ರಿಗೂ ಫ್ರೀ ಗಿಫ್ಟನ್ನು ನೀಡ್ತಾ ಇದ್ದಾರೆ. ಪ್ರತಿ ಹೊಸ ಯೂಸರ್ಗೆ ಫ್ರೀ ಗಿಫ್ಟ್ ಸಿಗುತ್ತೆ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಎಲ್ಲ ಪ್ರಾಡಕ್ಟ್ಗಳನ್ನೂ ಕಡಿಮೆ ಬೆಲೆಗೆ ಖರೀದಿ ಮಾಡಿ. ಇವಾಗಲೇ ಆ್ಯಪ್ ಡೌನ್ಲೋಡ್ ಮಾಡಿ, ಈಗಲೇ ಶಾಪಿಂಗ್ ಮಾಡಿ. ಶಾಪ್ಜಿ ಅವ್ರದ್ದು ನಾನಿಲ್ಲೊಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಬನ್ನಿ, ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ಫ್ರೂಟ್ ಜ್ಯೂಸರು ತುಂಬಾ ಚೆನ್ನಾಗಿದೆ. ನಾವು ಹಣ್ಣಿನ ರಸನ ತೆಗಿಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಇದರಿಂದ. ನೋಡಿ, ಈ ರೀತಿ ಎಲ್ಲ ಪಾರ್ಟ್ಸ್ನ ಓಪನ್ ಮಾಡ್ಬೋದು. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಜಾಲರಿ ಥರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಈಗ ಆ ಕಡೆ ಹ್ಯಾಂಡಲ್ ಇದೆಯಲ್ಲ, ಹ್ಯಾಂಡಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲದನ್ನು ಎಲ್ಲ ಪಾರ್ಟ್ಸು ಓಪನ್ ಮಾಡ್ಬೋದು. ವಾಶ್ ಮಾಡೋಕ್ಕೆಲ್ಲ ನಮಗೆ ತುಂಬಾ ಈಸಿ ಆಗುತ್ತೆ. ಜೊತೆಗೆ ಜ್ಯೂಸ್ ಕಲೆಕ್ಟ್ ಆಗಲಿಕ್ಕೆ ಒಂದು ಕಪ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ನಾವೇ ನೀಟಾಗಿ ಜೋಡಿಸ್ಕೋಬೋದು. ನೋಡಿ, ನಾನು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಳಗಡೆ ಇಟ್ಬಿಟ್ಟು ಇಲ್ಲಿ ಹ್ಯಾಂಡಲ್ನ ಕೂರಿಸ್ಬೇಕು ಇದಕ್ಕೆ. ನೋಡಿ, ಅಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ. ಅದರೊಳಗಡೆ ಥ್ರೆಡ್ ಇಟ್ಬಿಟ್ಟು ನಮಗೆ ಈ ಥ್ರೆಡ್ನ ತಿರುಗಿಸ್ಕೊಂಡ್ರೆ ಸಾಕು, ಅದು ಟೈಟಾಗಿ ಕೂರುತ್ತೆ ಮತ್ತು ಹ್ಯಾಂಡಲ್ ಈಸಿಯಾಗಿ ತಿರುಗುತ್ತೆ. ಹಣ್ಣಿನ ರಸ ಮಾತ್ರ ಕೆಳಗಡೆ ಬರೋ ಥರ ನೋಡಿ, ಇಲ್ಲೊಂದು ಜಾಲರಿ ಟೈಪ್ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಹಣ್ಣಿನ ರಸ ಮಾತ್ರ ಕೆಳಗಡೆ ಬರುತ್ತೆ. ಸೊ ಇದು ಸ್ಟೀಲ್ದು ಕೊಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಇದು ನನಗೆ ಆ ರೀತಿ ಹಂಗೆ ಅನ್ನಿಸ್ತು. ನೋಡಿ, ಲಾಸ್ಟಲ್ಲಿ ಈ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಇದಿಟ್ರೆ ಮುಗೀತು. ನಾವು ಈಗ ಜ್ಯೂಸ್ನ ರೆಡಿ ಮಾಡೋದು ಹೇಗೆ ಅಂತೇಳಿ ನಾನು ಒಂದು ಜ್ಯೂಸ್ ಕೂಡ ಮಾಡಿ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಒಂದು ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಕಾಳುಗಳನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡು ಇದರೊಳಗಡೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಆ ಕಪ್ಪು ತುಂಬಿಸ್ಬೇಕು ಅಂದರೆ ನಮಗೆ ಇನ್ನೂ ಒಂದು ದಾಳಿಂಬೆ ಬೇಕಾಗುತ್ತೆ. ಒಂದು ದಾಳಿಂಬೆನಲ್ಲಿ ಒಂದು ಕಪ್ಪು ಫುಲ್ಲು ನಮಗೆ ಜ್ಯೂಸು ಸಿಗಲ್ಲ. ನೋಡಿ, ಇದನ್ನು ಮೇಲ್ಗಡೆ ಇಟ್ಬಿಟ್ಟು ಇವಾಗ ಈ ರೀತಿ ಒಂದು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗಬೇಕು. ನಾವು ಈ ರೀತಿ ತಿರುಗಿಸ್ತಾ ಹೋದಂಗೆ ನಮಗೆ ಅಲ್ಲಿ ಲೋಟದಲ್ಲಿ ನಮಗೆ ಹಣ್ಣಿನ ರಸ ಏನಿದೆ ಅದು ಶೇಖರಣೆ ಆಗ್ತಾ ಬರುತ್ತೆ. ನೋಡಿ, ಈ ಕ್ಯಾಪಲ್ಲಿ ಇಲ್ಲಿ ಹೋಲ್ ಇದೆಯಲ್ಲ, ಇಲ್ಲಿಂದ ನಮಗೆ ಆ ರಸ ಎಲ್ಲ ಲೋಟದಲ್ಲಿ ಶೇಖರಣೆ ಆಗುತ್ತೆ. ಹಾಗೆ ಅದ್ರದ್ದು ಸಿಪ್ಪೆ ಎಲ್ಲ ಆ ಕ್ಯಾಪಿನ ಹೋಲಲ್ಲಿ ಬರುತ್ತೆ. ಸೊ ನಾನು ಒಂದೇ ಒಂದು ಹಣ್ಣನ್ನು ಹಾಕಿದ್ರಿಂದ ಅದು ಸ್ವಲ್ಪ ಅಷ್ಟೇ ಜ್ಯೂಸ್ ಸಿಕ್ಕಿದೆ ನನಗೆ. ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರುತ್ತೆ. ನೋಡಿದ್ರಲ್ವಾ, ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಹಾಗೆ ಶಾಪಿಂಗ್ ಮಾಡಿ. ನಿಮಗೆ ಅಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಕೊನೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.